ಎಲ್ರಿಗೂ ನಮಸ್ಕಾರ. ಇವತ್ತಿನ ಲಾಗ್ಗೆ ಸ್ವಾಗತ. ಎಲ್ಲರೂ ನಾವು ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದಂಡಮ್ಮನ ತಾಯಿ ದೇವಸ್ಥಾನಕ್ಕೆ ಹೊರಟಿದ್ವಿ. ನಮ್ಮದು ಹರಕೆ ಇತ್ತು, ಹರಕೆ ತೀರಿಸ್ಲಿಕ್ಕೋಸ್ಕರ ಹೋದ್ವಿ. ಹೋಗಿದ ತಕ್ಷಣ ನನ್ನ ಪಾರ್ಟ್ನರು ಪೂಜೆ ಸಾಮಾನೆಲ್ಲ ಜೋಡಿಸ್ಬಿಟ್ಟು ದೇವಸ್ಥಾನದ ಅರ್ಚಕರಿಗೆ ಕೊಟ್ಟರು. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಜೋಡು ಕೋಳಿ ಕೊಯ್ತೀವಿ ಅಂದ್ಕೊಂಡಿದ್ವಿ. ಜೋಡು ಕೋಳಿಗೆ ತೀರ್ಥ ಹಾಕಿಸ್ಕೊಂಡು ಕುಯ್ದ್ವಿ. ಸೀದಾ ಮನೆಗೆ ಬಂದ್ವಿ. ನಮ್ಮ ಪಾಪುಗೆಲ್ಲೂ ಹೂವು ಕಾಣಿಸಂಗಿಲ್ಲ. ಯಾವುದೇ ಥರ ಹೂವು ಕಾಣಿಸಿದ್ರು ಬಂದು ಐ ಲವ್ ಯು ಹೇಳ್ತೇನೆ, ಐ ಲವ್ ಯು ಹೇಳಿ ಒಂದು ಮುತ್ತ ಕೊಟ್ಟ. ಆಮೇಲೆ ಅಲ್ಲಿಂದ ನಾವು ಸೀರೆ ತರ್ಲಿಕ್ಕೆ ಅಂತ ಹೇಳಿ ಹೋಗಿದ್ವಿ. ಫಂಕ್ಷನ್ ಇತ್ತು, ಹಾಗಾಗಿ ಸೀರೆ ತರಲಿಕ್ಕೆ ಹೊರಟಿದ್ವಿ. ಸೀರೆ ತರಲಿಕ್ಕೆ ಹೋದ್ವಿ. ನಾವು ಅಂದ್ಕೊಂಡಿದ್ದ ಥರ ಸೀರೆ ಸಿಕ್ಕಲೇ ಇಲ್ಲ. ಒಂದು 2-3 ಶಾಪ್ ವಿಸಿಟ್ ಮಾಡಿದ್ವಿ. ಫಸ್ಟ್ ಶಾಪಿಗೆ ಹೋದಾಗ ನಾವು ಅಂದ್ಕೊಂಡಂಗೆ ಸ್ಯಾರಿ ಸಿಕ್ಕಿತ್ತು, ಆದರೆ ಪ್ರೈಸು ಜಾಸ್ತಿ ಆಯಿತು. ಆ ಸ್ಯಾರಿಗೆ ಪ್ರೈಸ್ ಜಾಸ್ತಿ ಆಗಿತ್ತು. ಹಾಗಾಗಿ ಅಲ್ಲಿಂದ ಮತ್ತೆ ಇನ್ನೊಂದು ಶಾಪಿಗೆ, ನಾವು ಮದುವೆ ಸ್ಯಾರಿ ಶಾಪಿಂಗ್ ಮಾಡಿದ್ದಲ್ಲಿಗೆ ಹೋದ್ವಿ. ಅಲ್ಲಿ ಗ್ರೀನ್ ಕಲರ್ ಸ್ಯಾರಿ ಕಲೆಕ್ಷನ್ಸೇ ಕಡಿಮೆ ಇತ್ತು, ಹಾಗಾಗಿ ಅಲ್ಲಿ ಜಾಸ್ತಿ ಸಿಕ್ಕಲಿಲ್ಲ. ಸೀದಾ ಅಲ್ಲಿಂದ ಆದರೆ ಅಪೋಸಿಟ್ ಶಾಪಿಗೆ ಹೋದ್ವಿ. ಅಲ್ಲಿ ನಾವು ಅಂದ್ಕೊಂಡಿದ್ದು 2 ಸ್ಯಾರಿನೂ ಸಿಕ್ಕಿತ್ತು. ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಹುಡುಕ್ತಿದ್ರು. ನಾನು ಹುಡುಕ್ತಿದ್ದಾರೆ ಅಂತ ಹೇಳಿ ಸ್ವಲ್ಪ ಇದು ಮಾಡಿದೆ. ಅವರು ಸ್ಯಾರಿ ಕಲೆಕ್ಷನ್ಸ್ ತರಕ್ಕೆ ಹೋಗಿದ್ರು, ಹಾಗೆ ಒಂದು ಸೆಲ್ಫಿ ತೆಕ್ಕೊಂಡ್ವಿ. ಇಲ್ಲಿ ನೋಡ್ಬೋದಲ್ವ ನೀವು, ಅದರಲ್ಲಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ. ನಮ್ಮ ಅಕ್ಕ ಅವರು ಸ್ಯಾರಿ ಕಲೆಕ್ಷನ್ಸ್ ತರಕ್ಕೆ ಹೋಗಿದ್ರಲ್ಲ ಅಂತೇಳಿ ನನಗೆ ಸ್ಯಾರಿ ತೋರಿಸ್ತಾ ಇದ್ರು. ನಾನು ಸುಮ್ಮನೆ ಸ್ವಲ್ಪ ಸತಾಯಿಸ್ತಿದ್ದೆ, ಇದು ಚೆನ್ನಾಗಿಲ್ಲ ಮೇಡಮ್, ಅದು ತೋರಿಸಿ, ಅದು ಚೆನ್ನಾಗಿಲ್ಲ, ಇದು ತೋರಿಸಿ ಅಂತ ಹೇಳಿ ಸುಮ್ಮನೆ ಸ್ವಲ್ಪ ಸತಾಯಿಸ್ಕೊಂಡಿದ್ವಿ. ಆಮೇಲೆ ಸ್ಯಾರಿ ತಂದರು. ಫೈನಲ್ ಆಗಿ 2 ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ನಾವು ಬಂದ್ವಿ ಸೀದಾ. ಇವರು ಕೂಡ ತುಂಬ ಚೆನ್ನಾಗಿ ಸ್ಯಾರಿ ತೋರಿಸಿದ್ರು. ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಇದೊಂದು ಸ್ಯಾರಿ ನೆಕ್ಸ್ಟ್ ವ್ಲಾಗಲ್ಲಿ ಪೂರ್ತಿ ಸ್ಯಾರಿ ತೋರಿಸ್ತೀನಿ. ಸಂಜೆ ಆಗಿತ್ತು. ನಾವು ಬರೋ ಅಷ್ಟರಲ್ಲಿ ನನ್ನ ಪಾರ್ಟ್ನರು ಮತ್ತು ನಮ್ಮ ಪಾಪು ಇಬ್ಬರು ಊರಿಗೆ ಹೊರಟಿದ್ರು, ನಾಳೆ ಸ್ಕೂಲ್ ಇತ್ತಂತ. ಇದಾಗಿತ್ತು ಇವತ್ತಿನ ಲಾಗ್. ಮತ್ತೆ ಸಿಗೋಣ ಮುಂದಿನ ಲಾಗಲ್ಲಿ.